ಮುಂದೆ ಜೋಗ್ ಜಂಕ್ಷನ್ಯಾಗ ಸ್ವಾಗತ ಗೆಳೆಯರ. ಬೆಳಗಾವಿಂದ ಲತಾ ಅನ್ನೋರು ಈ ಜೋಕನ್ನು ಕಳ್ಸ್ಯಾರ. ಒಂದು ದಿವಸ ಒಂದು 4 ಮಂದಿ ಒಂದು ಕಡೆ ಸೇರಿದ್ರಂತೆ. ಎದಕ್ಕೆ ಅಂತಂದ್ರೆ ಒಂದು ಇಂಟರ್ವ್ಯೂಗೆ. ಆ ಇಂಟರ್ವ್ಯೂ ಹೆಂಗಿತ್ತು ಅಂತಂದ್ರೆ ಅವತ್ತು ರಾತ್ರಿ ಊಟ ಮಾಡೋದು, ಮರುದಿವಸ ಇಂಟರ್ವ್ಯೂ ಕೊಡೋದು. ಒಬ್ಬರು ಸೌತ್ನಿಂದ ಬಂದಿದ್ದರು, ಇನ್ನೊಬ್ಬರು ನಾರ್ತ್ನಿಂದ ಬಂದಿದ್ರು, ಮತ್ತೊಬ್ಬರು ವೆಸ್ಟ್ನಿಂದ ಬಂದರು, ಇನ್ನೊಬ್ಬರು ಈಸ್ಟ್ನಿಂದ ಬಂದಿದ್ರು. ಸೊ ಊಟ ಎಲ್ಲರದು ಆತು. ರಾತ್ರಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದರು. ಮರುದಿವ್ಸ ಮುಂಜಾನೆ ಇಂಟರ್ವ್ಯೂ ಅಂತ ಹೇಳಿದರು. ಆತು. ರಾತ್ರಿ ಇಂಟರ್ವ್ಯೂವಿನ ಬಗ್ಗೆ ಎಲ್ಲ ತಯಾರಿ ಮಾಡ್ಕೋತಾ ಎಲ್ಲರೂ ಮಲ್ಕೊಂಡಿದ್ರು. ಮರುದಿವ್ಸ ಏನು ಪ್ರಶ್ನೆ ಕೇಳ್ತಾರೋ ಅಂತ ಎಲ್ಲರಿಗೂ ಚಿಂತೆ. ಸರಿ, ಮರುದಿವ್ಸ ಪ್ರಶ್ನೆ ಭಾರಿ ಮಜಾ ಇತ್ತು. ಅವ ಇಂಟರ್ವ್ಯೂ ತೊಗೊಳೋ ಬಂದು ಹೇಳ್ದ, ನೋಡ್ರಿ ಗೆಳೆಯರ, ನಿಮ್ಮ 4 ಮಂದಿಗೂ ಒಂದೊಂದೇ ಪ್ರಶ್ನೆ, ನೀವು ಕರೆಕ್ಟ್ ಉತ್ತರ ಕೊಟ್ರೆ ನಿಮಗೆ ಕೆಲಸ. ಸರಿ, ಏನು ಮೊದಲೇದು ವೆಸ್ಟ್ನವನು ಕೇಳ್ದ, ನೋಡ್ರಿ ಮಿಸ್ಟರ್ ವೆಸ್ಟ್, ನೀವು ಹೇಳ್ರಿ ಜಗತ್ತಿನೊಳಗೆ ಅತ್ಯಂತ ಫಾಸ್ಟ್ ಆದದ್ದು ಯಾವುದು? ಆ ವೆಸ್ಟ್ನ ವಿಚಾರ ಮಾಡಿ ಹೇಳ್ದ, ಸರ್ ಯೋಚನೆ. ಈಸ್ಟ್ನೇ ಒಳಗೆ ಬಂದ, ಈಸ್ಟ್, ಮಿಸ್ಟರ್ ಈಸ್ಟ್, ನೀವು ಹೇಳ್ರಿ ಜಗತ್ತಿನಾಗ ಅತ್ಯಂತ ಫಾಸ್ಟ್ ಆದದ್ದು ಯಾವುದು? ಅಮ್ಮ ಹೇಳ್ದ, ಸರ್ ಕಣ್ಣು ಪಿಳ್ಕ್ಸೋದು, ಪಟಕ್ ಅಂತ ಹೇಳಿ. ಯಾಕೆ ಅಂತಂದ್ರೆ ಯೋಚನೆ ಮಾಡೋಕ್ಕಿಂತ ಮೊದಲು ಒಂದು ಸರ್ತಿ ಕಣ್ಣು ಪಿಳ್ಕ್ಸೇ ಬಿಡ್ತೇವೆ ಸರ್. ಬ್ಲಿಂಕ್ ಈಸ್ ದ ಫಾಸ್ಟೆಸ್ಟ್. ಓ ವೆರಿ ಗುಡ್, ವೆರಿ ಗುಡ್. ಹಾಂ, ಮಿಸ್ಟರ್ ನಾರ್ತ್ ಹೇಳ್ರಿ ಅತ್ಯಂತ ಫಾಸ್ಟಾಗಿ ಸ್ಪೀಡಾಗಿ ಹೋಗುವಂಥದ್ದು ಜಗತ್ತಿನಾಗ ಏನದ? ಕರೆಂಟ್ ಅಂತ ಹೇಳ. ಕರೆಂಟ್ ಇಲ್ಲಿ ಬಟನ್ ಹೊತ್ರಿ 20 ಫೂಟ್ ಮೇಲೆ ಲೈಟ್ ಇರಲಿ, ಪಟ್ ಅಂತ ಹತ್ತಿ ಬಿಡ್ತದೆ ಸರ್, ಭಾರಿ ಫಾಸ್ಟಾಗಿ ಹೋಗ್ತದೆ. ಅರೆ ಹೌದಲ್ಲ, ವೆರಿ ಗುಡ್ ಆನ್ಸರ್, ವೆರಿ ಗುಡ್ ಆನ್ಸರ್. ಹೋಗ್ರಿ ಹೊರಗೆ ಕಾಯ್ತಾರ್ರಿ, ಸೌತ್ನವ್ನ ಒಳಗೆ ಕಳಿಸ್ರಿ. ಆತು, ಸೌತ್ನವ್ ಒಳಗೆ ಬಂದ. ಒಳಗೆ ಬಂದ ಕೂಡ ಅವ್ನು ಹೇಳಿದ್ರು, ಹೇಳಪ್ಪ ಅತ್ಯಂತ ಫಾಸ್ಟ್ ಆದದ್ದು ಜಗತ್ತಿನಾಗ ಯಾವುದದ? ಅವ ಇಮಿಡಿಯೇಟ್ ಹೇಳ್ದ, ಸರ್ ಲೂಸ್ ಮೋಷನ್. ನಿನ್ನ ರಾತ್ರಿ ನೀವೇನು ಊಟಕ್ಕೆ ಹಾಕಿದ್ರು ಏನು, ನಿಮಗೆ ಹೇಳ್ತೀನಿ, ನಾ ಯೋಚನೆ ಮಾಡಿ ಕಣ್ಣು ಪಿಳ್ಕಿಸಿ ಲೈಟ್ ಹಚ್ಚೋದ್ರಾಗನ ಕೆಳಗೆ ಇಳಿದು ಹೋಗಿಬಿಟ್ಟಿದ್ರಿ, ಅಷ್ಟು ಫಾಸ್ಟ್ ಆಗ್ತದೆ ಅಂತ. ಈ ಲೂಸ್ ಮೋಷನಿನ ವಿಷಯ ಬಂತು ಅಂತಂದ್ರೆ ನನಗೆ ಭಾಳ ಮಜಾ ಜೋಕ್ಗಳು ನೆನಪಾಗ್ತಾವ್ರಿ. ಇದಂತೂ ನಮ್ಮ ಹುಬ್ಬಳ್ಳಿಯ ಸ್ಪೆಷಲ್ ಜೋಕ್. ಹೆಂಗದ ನೋಡ್ರಿ, ಒಂದು ಸರ್ತಿ ಏನಾಯ್ತು, ಒಬ್ಬವಾಗ ತಮಗೆ ತೊಗೊಂಡು ಬಂದಿತ್ತು, ಅವ್ನು ಹೋಟೆಲ್ನಾಗ ಉಳ್ಕೊಂಡಿದ್ದ. ಜನರಲ್ ಟಾಯ್ಲೆಟ್ ಇತ್ತು, ಅಂದ್ರೆ ಅಲ್ಲಿ ಅಟ್ಯಾಚ್ಡ್ ಇರಲಿಲ್ಲ. ಹೀಗಾಗಿ ಅವ್ನು ಏನು ಮಾಡಬೇಕು, ಪಾಳ್ಯಾಗ ನಿಂತ, ಭಾಳ ಮಂದಿ ಕ್ಯೂ ಇತ್ತು, ಇವ್ಗೆ ತಡ್ಕೊಳಿಕ್ಕಾಗಲಿಲ್ಲ. ಏನು ಮಾಡೋದು ಗೊತ್ತಾಗಲಿಲ್ಲ. ರೂಮಿಗೆ ಬಂದ. ಹೋದ್ರೂ ಹೋಗಲಿ, ಒಂದು ಸಾಕ್ಸ್ ವೇಸ್ಟ್ ಆದ್ರಾಗಲಿ ಅಂತೇಳಿ ಹೆಂಗೋ ಮಾಡಿ ಸಾಕ್ಸ್ನಾಗ ಮಾಡಿದ. ಇನ್ನು ಸಾಕ್ಸ್ ಏನು ಇಟ್ಕೊಂಡು ಕೊಡೋದು ರೂಮ್ನಾಗ ಅಂಥೇಳಿ ಮ್ಯಾಲಿನ ವೆಂಟಿಲೇಟರಿಂದ ಹೊರಗೆ ಹೋಗೋದ್ರಾತು ಅಂತ ವಿಚಾರ ಮಾಡಿದೆ. ಯಾಕಂದ್ರೆ ಕಿಟಕಿಯಾಗಿಂದ ಹೋದ್ರೆ ಎಲ್ಲರೂ ಹೋಗ್ತದೆ, ಇನ್ನು ದೂರ ಹೋಗ್ತದೆ ಅಂತೇಳಿ ಹೆಂಗೋ ಮಾಡಿ ಹಿಂಗೆ ಸುತ್ತಿ ಅದನ್ನೊಂದು ಗಂಟು ಹಾಕಿ ಪಾಟ್ ಅಂತ ಒಗೆಯೋದ್ರಾಗ ಮಿಸ್ಟೇಕ್ ಆಗಿಬಿಡ್ತೀರಿ. ಫ್ಯಾನಿನ ಮೇಲೆ ಹೋಗಿ ಕೂತು. ಈಗ ಅದು ಫ್ಯಾನಿನ ಮೇಲೆ ಕೂತು ಅಂದ್ರೆ ತೆಗಿಯೋದು ಹೆಂಗೆ? ಹೋಟೆಲ್ನಾಗ ಬಡಗಿ ಛತ್ರಿ ಎಲ್ಲಿ ಬರ್ತದೆ ರೀ? ಆದರೆ ಇವ ಭಾರಿ ಸಿಂಪಲ್ ಐಡಿಯಾ ಮಾಡ್ದ, ಫ್ಯಾನ್ ಆನ್ ಮಾಡಿಬಿಟ್ರೆ ತಾನೇ ಬೀಳ್ತದೆ ಅಂಥೇಳಿ ವಿಚಾರ ಮಾಡಿ ಫ್ಯಾನ್ ಆನ್ ಮಾಡ್ದ. ನಶೀಬಕ್ಕೆ ಏನಾಗ್ಬಿಡ್ತೀರಿ, ಗಂಟು ಬಿಚ್ಕೊಳ್ತೀವಿ. ನಿಮಗೆ ಹೇಳ್ತೀನಿ, ಫ್ಯಾನ್ ತಿರುಗ್ಲಿಕ್ಕೆ ಶುರು ಆಯ್ತು. ಸಾಕ್ಸ್ ಕೆಳಗೆ ಬೀಳಿಲ್ಲ, ನಿಮಗೆ ಫುಲ್ ಗಾಡಿಗೆ ಡಿಸೈನ್. ದಂತ ವೈದ್ಯರ ಬಗ್ಗೆ ಇನ್ನೊಂದು ಜೋಕ್ ಬಂದಂದು ನನಗೆ. ಹಿರೇಬಾಗಿವಾಡೆಯಿಂದ ಇವ್ರು ಯಾರೋ ಕುಸುಮ ಅನ್ನೋರು ಕಳ್ಸ್ಯಾರ. ಈ ಜೋಕ್ ಹೇಳ್ತದೆ, ಒಬ್ಬ ದಂತ ವೈದ್ಯನ ಹತ್ರ ಒಬ್ಬ ರೋಗಿ ಬಂದಂತೆ. ಕೇಳಿದಂತೆ, ಡಾಕ್ಟ್ರ ನನ್ನ ಹಲ್ಲು ನೋವು ಅಲ್ಲಿ ಇರ್ತದೆ, ಏನು ಮಾಡೋದು? ಏನಿಲ್ಲ ರೀ, ನಾ ಅದನ್ನು ತೆಗೆದು ಬಿಡ್ಬೇಕಾಗ್ತದೆ, ದಯವಿಟ್ಟು ತೆಗಿತೇನೆ ಹಲ್ಲು ಅಂತ. ಓಕೆ, ಎಷ್ಟು ಚಾರ್ಜ್ ಮಾಡ್ತೀರಿ? 1000 ರೂಪಾಯಿ. 1000 ರೂಪಾಯಿ? ಹೌದು ರೀ, 1000 ರೂಪಾಯಿ ಆಗ್ತದೆ. ಅಲ್ಲ, ನೀವೇನು ಭಾಳ ಚಿಂತೆ ಮಾಡಬೇಡ್ರಿ, 5 ಮಿನಿಟ್ನಾಗ ಮುಗಿಯೋ ಕೆಲಸ. ಅದಕ್ಕೆ ಅವನು ರೋಗಿ ಕೇಳಿದಂತೆ, ಏನು ರೀ 5 ಮಿನಿಟಿನ ಕೆಲಸಕ್ಕೆ 1000 ರೂಪಾಯಿ ಚಾರ್ಜ್ ಮಾಡ್ತೀರಿ ನೀವು? ಅದಕ್ಕೆ ಅವನು ಡಾಕ್ಟ್ರ್ ಹೇಳಿದ, ನೀವು ಬೇಕಾದ್ರೆ 1 ತಾಸು ತೆಗಿ ಅಂದ್ರೆ ತೆಗಿತೀನಿ, ಆ ನೋವು ನಿಮಗೆ ಆಗ್ತದೆ ನೋಡ್ರಿ. ಜೋಗ್ ಜಂಕ್ಷನ್, ನೋ ಟೆನ್ಷನ್. ದಯವಿಟ್ಟು ಎಲ್ಲಿ ಹೋಗ್ಬೇಡ್ರೆ, ರಿಮೋಟ್ ಮೇಲಿನ ಕೈ ತೆಗೀರಿ. ಥ್ಯಾಂಕ್ ಯು. ನಾ ಈಗ ಮತ್ತೆ ಬರ್ತೇನೆ ಬ್ರೇಕ್ ಆದ ಕೂಡಲೇ.